ಶ್ರೀ ಗುರುಭ್ಯೋ ನಮಃ. ಭಾಗವತದ 18ನೇ ಅಧ್ಯಾಯ, ಇದು 1ನೇ ಸ್ಕಂದದ್ದು. ಅದನ್ನು ಕಳೆದ 3 ದಿವಸಗಳಲ್ಲಿ ನಾವು ನೋಡಿ ಮುಗಿಸಿದ್ದೇವೆ. ಸರಳವಾದ ರೀತಿಯಲ್ಲಿ ನೋಡಿ ಮುಗಿಸಿದ್ದೇವೆ. ಭಾಗವತ ತಾತ್ಪರ್ಯವನ್ನು ಸ್ವಲ್ಪ ನೋಡಿದ್ದೇವೆ. ಇನ್ನು ವಿಜಯಧ್ವಜರ ಯಾದವಾರ ಟಿಪ್ಪಣಿ ಮತ್ತು ಇತರ ಟಿಪ್ಪಣಿಗಳಲ್ಲಿ ಬರುವಂಥ ವಿಶೇಷಾಂಶಗಳು, ಹಾಗೆ ಭಾಗವತ ತಾತ್ಪರ್ಯದ ಪಾಠಾಂತರಗಳು ಇತ್ಯಾದಿಗಳನ್ನು ಈಗ ನಾವು ನೋಡಬೇಕಾಗಿದೆ. ಯೋ ವೈ ದ್ರೋಣ್ಯಸ್ತ್ರ ವಿಪೃಷ್ಟ ಅಂತ ಮೊದಲನೇ ಶ್ಲೋಕ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ವಿಜಯಧ್ವಜರಾಗಲಿ ಯಾದವಾರರಾಗಲಿ ವಿಶೇಷಾಂಶಗಳನ್ನೇನು ಹೇಳಿಲ್ಲ. ಇದು ಪುನರಪಿ ಭಗವತಿ ಭಕ್ತಿ ವಿಧಾನಾರ್ಥಂ ತನ್ನ ಮಹಾತ್ಮ ಮುಚ್ಯತೆ ಅಸ್ಮಿನ್ ಅಧ್ಯಾಯ ಅಂತ ವಿಜಯಧ್ವಜರ ಅವತಾರಿಕ. ಭಗವಂತನಲ್ಲಿ ಭಕ್ತಿ ಬರಬೇಕಾಗಿದೆ, ಆ ಭಗವಂತನ ಮಹಿಮೆಯನ್ನು ತೋರಿಸಬೇಕು ಅಂತ ಈ ಪರೀಕ್ಷಿತನ ಕಥೆಯನ್ನು ಹೇಳ್ತಿದ್ದಾರೆ ಅಂತದಕ್ಕೆ ಅವತಾರಿಕ ಕೊಟ್ಟಿದ್ದಾರೆ. ಈ ಪರೀಕ್ಷಿತನಿಗೆ ಮರಣ ಬಂದಿದ್ದು ಯಾವುದರಿಂದ? ಬ್ರಾಹ್ಮಣನ ಶಾಪದಿಂದ. ಆ ಶಾಪದ ಶ್ರವಣ ಮಾಡಿದಾಗಲೂ ಕೂಡ ಕೃಷ್ಣನ ಅನುಗ್ರಹದಿಂದ ಆ ಶಾಪ ನನಗೆ ಹೀಗೆ ಬಂದಿದೆ ಅಂತ ಗೊತ್ತಾದರೂ ಕೂಡ ಕೃಷ್ಣನ ಅನುಗ್ರಹದಿಂದ ಅವನಿಗೇನು ಖೇದ ಆಗಲಿಲ್ಲ ಅಂತ ಮಹಾತ್ಮ್ಯ ಒಂದು. ಸರಿ, ನ ಸಮ್ಮೋಹ ಇಷ್ಟಾದರೂ ಅವನಿಗೇನು ಭ್ರಮೆ ಬರಲಿಲ್ಲ. ಆಯಿತು, ಯಾಕೆಂದರೆ ಉತ್ಸೃತ್ಯ ಸರ್ವತಃ ಸಂಗಮ್ ವಿಜ್ಞಾನಾರ್ಜಿತ ಸಂಸ್ಥಿತಿ ಅಂತ 3ನೇ ಶ್ಲೋಕ. ಅಲ್ಲಿ ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಮಂತಿ ಭಾಗವತ ತಂತ್ರ ಅಂತಿದೆ. ಅದರ ಕುರಿತು ಕೆಲವು ವಿಷಯಗಳನ್ನು ನಾವು ಗಮನಿಸಬೇಕು. ವಿಜ್ಞಾನಾರ್ಜಿತ ಸಂಸ್ಥಿತಿ. ವಿಜ್ಞಾನ ಅಂದರೆ ತತ್ವಜ್ಞಾನ. ಆ ತತ್ವಜ್ಞಾನದ ಮೂಲಕ ಅರ್ಜಿತವಾದದ್ದು ಅಂದರೆ ಸಂಪಾದಿತವಾದದ್ದು ವಿಜಯಧ್ವಜರ ವ್ಯಾಖ್ಯಾನಕ್ಕನುಸಾರವಾಗಿ. ಸಂಸ್ಥಿತಿ ಅಂದರೆ ಮುಕ್ತಿ. ಮುಕ್ತಿಯನ್ನು ಅವನು ಗಳಿಸಿದಾನೆ ಈಗಾಗಲೇ. ಮುಕ್ತಿಗೆ ಅವನು ಇನ್ನೂ ಹೋಗಿಲ್ಲದೆ ಇರಬಹುದು, ಆದರೆ ಮುಕ್ತಿಗೆ ಹೋಗ್ತಾನೆ ಅನ್ನೋದು ನಿಶ್ಚಿತ ಆಗಿದೆ. ಮುಕ್ತಿಯಲ್ಲಿ ಸ್ಥಾನ ಅವನಿಗೆ ಖಚಿತ ಆಗಿ ಹೋಗಿದೆ. ಅದಕ್ಕಾಗಿ ಸಂಸ್ಥಿತಿ ಅಂದರೆ ಮುಕ್ತಿ ಅಂತ ಅರ್ಥ. ಒಟ್ಟಾರೆ ಸಂಸ್ಥಿತಿ ಅನ್ನೋ ಶಬ್ದಕ್ಕೆ ಮುಕ್ತಿ ಅಂತ ಒಂದು ಅರ್ಥ ಇದೆ, ಮತ್ತು ಸಂಸ್ಥಿತ ಇತ್ಯಾದಿ ಶಬ್ದಗಳಿಗೆ ಹಿಂದೆ ಅರ್ಥ ನೋಡಿದ್ದೀವಿ. ಈ ಜಗತ್ತನ್ನು ಬಿಟ್ಟು ಹೋಗುವುದು ಅಂತಲೂ ಒಂದು ಸಾಮಾನ್ಯವಾದ ಅರ್ಥ ಆಗೇ ಆಗ್ತದೆ. ಹೀಗೆ ವಿಜ್ಞಾನಾರ್ಜಿತ ಸಂಸ್ಥಿತಿ. ಕೆಲವು ಕಡೆ ಬೇರೆ ಪಾಠಗಳಲ್ಲಿ ವಿಜ್ಞಾತ ಅಜಿತ ಸಂಸ್ಥಿತಿ ಅಂತ ಪಾಠ ಇದೆ. ಅಜಿತ ಅಂದರೆ ಭಗವಂತ, ಅವನ ಸಂಸ್ಥಿತಿ ಅಂದರೆ ಮಹಿಮೆ, ಅದನ್ನು ಇವನು ವಿಜ್ಞಾತ ತಿಳಿದುಕೊಂಡಿದ್ದ ಅಂತ ಕೆಲವು ಪಾಠ ಇದೆ. ಅದು ನಮಗೇನು ಇಲ್ಲಿ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ, ಅದರಿಂದ ಅದನ್ನು ಬಿಟ್ಟಿದ್ದೇವೆ. ಈ ವಿಜ್ಞಾನಾರ್ಜಿತ ಸಂಸ್ಥಿತಿ, ವಿಜ್ಞಾನದ ಮೂಲಕ ಅವನು ಸಂಸ್ಥಿತಿಯನ್ನು ಅಂದರೆ ತನ್ನ ಪರಲೋಕದ ಗತಿಯನ್ನು ನಿಶ್ಚಿತಪಡಿಸ್ಕೊಂಡಿದ್ದ ಅಂತ ಬಂದಿದೆಯಲ್ಲ, ಅದಕ್ಕೆ ಏನು ಅರ್ಥ? ಈಗಾಗಲೇ ಹಿಂದೆ ನೋಡಿದ್ದೀವಿ. ವಿಜ್ಞಾನಂ ಆತ್ಮಯೋಗ್ಯಂ ಸ್ಯಾತ್ ಜ್ಞಾನಂ ಸಾಧಾರಣಂ ಸ್ಮೃತಂ ಅಂತ. ಜ್ಞಾನ ಅಂದರೆ ಪ್ರತಿಯೊಬ್ಬ ಸಾಧಕನೂ ಗಳಿಸಬೇಕಾದಂಥ ಒಂದು ಜ್ಞಾನ, ಪ್ರತಿಯೊಬ್ಬ ಸಾಧಕನೂ ತಿಳಿಯಬೇಕಾದಂಥ ಕೆಲವು ಸಂಗತಿಗಳು, ಅವುಗಳನ್ನು ಜ್ಞಾನ ಅಂತ ಕರೀತಾರೆ. ಸಂಗತಿಗಳ ವಿಷಯಕವಾದ ಜ್ಞಾನವನ್ನು ಜ್ಞಾನ ಅಂತ ಹೇಳ್ತಾರೆ. ಇನ್ನು ವಿಜ್ಞಾನ ಅಂದರೆ ನಿರ್ದಿಷ್ಟವಾಗಿ ಒಬ್ಬ ಸಾಧಕ ತಿಳಿಯಬೇಕಾದ ಸಂಗತಿಗಳನ್ನು ವಿಜ್ಞಾನ ಅಂತ ಹೇಳ್ತಾರೆ. ಇದು ನಮಗೆ ಸಾಮಾನ್ಯವಾಗಿ ಅರ್ಥ ಗೊತ್ತಿದೆ. ಆಚಾರ್ಯರು ಇಲ್ಲೇನೂ ಅದ್ರ ಬಗ್ಗೆ ಹೆಚ್ಚಿಂದ ಹೇಳಲಿಲ್ಲ. ನಾವೆಲ್ಲರೂ ತಿಳಿಯಬೇಕಾದ ಸಂಗತಿಗಳು ಯಾವುದು, ಮತ್ತು ಒಬ್ಬ ಸಾಧಕ ನಿರ್ದಿಷ್ಟವಾಗಿ ತಿಳಿಯಬೇಕಾದ ಸಂಗತಿ ಯಾವುದು ಅಂತನ್ನೋದನ್ನು ಆಚಾರ್ಯನು ಹೆಚ್ಚಿನದೇನು ಹೇಳಲಿಲ್ಲ. ಅದಕ್ಕಾಗಿ ಟಿಪ್ಪಣಿಕಾರರು ಅದನ್ನು ಈ ಬಿಂಬ ಸಾಕ್ಷಾತ್ಕಾರ ಇತ್ಯಾದಿ ರೂಪದಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅದನ್ನೇ ನಾವು ಇನ್ನು ಮುಂದೆ ನೋಡಬೇಕು. ತದುಪದೇಶೇನ ಆತ್ಮಯೋಗ್ಯಂ ವಿಜ್ಞಾನಂ ಅಂದರೆ ಸ್ವಬಿಂಬರೂಪ ಅಪರೋಕ್ಷ ಜ್ಞಾನಂ. ಇದು ವಿಜಯಧ್ವಜರ ಮಾತು. ಈ ಪರೀಕ್ಷಿತನಿಗೆ ವಿಜ್ಞಾನ ಅಂದರೆ ಯಾವುದು? ಅವನಿಗೆ ಯೋಗ್ಯವಾದ ವಿಜ್ಞಾನ ಅಂದರೆ ಯಾವುದು? ಅವನು ತನ್ನ ಬಿಂಬರೂಪ ಯಾವುದು? ತಾನು ಪ್ರತಿಬಿಂಬ. ತನ್ನ ಪ್ರತಿಬಿಂಬ ಯಾವುದು ಅಂತ ತಿಳ್ಕೊಳ್ಳೋದು. ಆ ಪ್ರತಿಬಿಂಬದ ಅಪರೋಕ್ಷ ಜ್ಞಾನವನ್ನೇ ಅವನ ವಿಜ್ಞಾನ ಅಂತ ಹೇಳಬೇಕು. ಹೀಗೆ ತನ್ನ ಬಿಂಬ ಸಾಕ್ಷಾತ್ಕಾರವನ್ನು ಅವನು ಈಗಾಗಲೇ ಮಾಡಿಕೊಂಡಿದ್ದಾನೆ. ಆದ್ದರಿಂದ ಅವನಿಗೆ ಮುಕ್ತಿಯಲ್ಲಿ ಸ್ಥಿತಿ ಅಂದರೆ ಒಂದು ಸ್ಥಾನ ಅನ್ನೋದು ನಿಶ್ಚಿತ ಆಗಿದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಯಾದವಾರರು ಕೂಡ ಅದೇ ಧಾಟಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ವಿಜ್ಞಾನ ಪದಸ್ಯ ವಿವಕ್ಷಿತಂ ಅರ್ಥಂ ಪ್ರಮಾಣೇನೈವಾಹ ಆತ್ಮಯೋಗ್ಯಂ ಸ್ವಯೋಗ್ಯ ಮುಕ್ತಿ ಸಾಧನೆ ಸಮರ್ಥಂ ಜ್ಞಾನಮಿತಿ ಶೇಷಃ. ಬಿಂಬ ಅಂತ ಒಂದು ಶಬ್ದ ಅವರು ಪ್ರಯೋಗ ಮಾಡಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆ ಮುಕ್ತಿ ಅಂತನ್ನೋದು ಬೇರೆ ಬೇರೆ ರೀತಿಯಾಗೇ ಇದೆ.
ಲಿಂಗದೇಹವನ್ನು ಭಗ್ನ ಮಾಡ್ಕೋತಾರೆ, ಮತ್ತೆ ಮುಕ್ತಿಗೆ ಹೋಗಿ ತಲುಪ್ತಾರೆ. ಕೆಲವರು ಇದೇ ಭೂಲೋಕದಲ್ಲೇ ಸಂಚಾರ ಮಾಡ್ತಿರ್ತಾರೆ ಅಂತ ಬಂದಿದೆ. ಕೆಲವರು ವಿಶೇಷ ಲೋಕಗಳಲ್ಲಿರ್ತಾರೆ. ಅದರಲ್ಲಿಯೂ ಸಾಯುಜ್ಯ, ಸಾಲೋಕ್ಯ ಮೊದಲಾದ ಮುಕ್ತಿಗಳಿರೋದು ನಮ್ಗೆ ಗೊತ್ತಿದೆ. ಅಂತೂ ಅವರವರಿಗೆ ಯೋಗ್ಯವಾದಂಥ ಒಂದು ಮುಕ್ತಿ ಇದೆ. ಆ ಮುಕ್ತಿಯನ್ನು ಕೊಡುವಂಥ ಒಂದು ಸಾಧನ ಇದೆ. ಅದನ್ನು ವಿಜ್ಞಾನ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಆ ವಿಜ್ಞಾನಕ್ಕೆ ವಿಷಯ ಏನು ಅಂತ ಅನ್ನೋದನ್ನು ಅವರು ಕೂಡ ಹೇಳಲಿಲ್ಲ. ಸಾಧಾರಣಂ ಅಂದರೆ ಯಾವುದು? ಜ್ಞಾನಂ ಸಾಧಾರಣಂ ಸ್ಮೃತಂ. ಸರ್ವಾಧಿಕಾರಿ ಸಾಧಾರಣಂ ಇತ್ತು ಹರಿಸರ್ವೋತ್ತಮತ್ವಾದಿ ವಿಜ್ಞಾನಂ. ಸರ್ವಾಧಿಕಾರಿಗಳಿಗೂ ಸಾಮಾನ್ಯವಾದ ಒಂದು ಜ್ಞಾನ ಅಂದರೆ ಹರಿಸರ್ವೋತ್ತಮತ್ವಾದಿ ಜ್ಞಾನ. ನಾವು ವಿಶೇಷವಾಗಿ ತಿಳ್ಕೊಳ್ಬೇಕಾದದ್ದು ಬೇರೆ ಇದೆ ಅಂತ ಇಷ್ಟ ಅಭಿಪ್ರಾಯ ತಿಳಿದು ಬರ್ತದೆ. ಇದಕ್ಕೆ ಯಾದವೇಂದ್ರರು, ಅನಂತತೀರ್ಥರು ಮೊದಲಾದವರು ಕೂಡ ವ್ಯಾಖ್ಯಾನ ಮಾಡಿದಾರಲ್ಲ, ಅವರಲ್ಲಿ ಒಬ್ಬರು ಕೂಡ ಹೀಗೆ ಅದನ್ನು ಇದೇ ಥರ ವ್ಯಾಖ್ಯಾನ ಮಾಡ್ತಾರೆ. ವಿಜ್ಞಾನೇನ ಆತ್ಮಯೋಗ್ಯೇನ ಸಂಪನ್ನಾ ಸ್ಥಿತಿ ಸ್ವಬಿಂಬ ಸಂಸ್ಥಾ ಜ್ಞಾನಂ ಯಸ್ಯ ಇತಿ ವಾ ಇತಿ ಯಾದವೇಂದ್ರ ತೀರ್ಥ. ಬನ್ನಂಜಿ ಗೋವಿಂದಾಚಾರ್ಯರು ಯಾದವೇಂದ್ರ ತೀರ್ಥರ ಮಾತನ್ನು ಉದ್ಧರಿಸ್ತಾರೆ. ವಿಜ್ಞಾನವನ್ನು ಗಳಿಸಿದ್ರಿಂದ, ಆ ವಿಜ್ಞಾನ ಅಂದರೆ ಏನದು? ತನಗೆ ಯೋಗ್ಯವಾದಂಥ ಒಂದು ಜ್ಞಾನ. ಅದರಿಂದ ಸಂಸ್ಥಿತಿ, ಸಂಪನ್ನಾ ಸ್ಥಿತಿ, ಸ್ವಬಿಂಬ ಸಂಸ್ಥಾ, ತನ್ನ ಬಿಂಬನಲ್ಲಿ ತಾನು ಆಸಕ್ತನಾಗಿರುವುದು, ಸ್ವಬಿಂಬ ಸಂಸ್ಥಾ ಅಂಥ ಜ್ಞಾನಂ ಅಂತ ಹೀಗೆ ಅದರ ಅರ್ಥ ಮಾಡಬೇಕು. ಈ ಥರ ಬಿಂಬ ಸಾಕ್ಷಾತ್ಕಾರ ಅನ್ನೋ ಅರ್ಥದಲ್ಲಿ ಅವರು ಕೂಡ ಅದನ್ನು ಹೇಳ್ತಾರೆ. ಆದರೆ ಇದ್ರ ಬಗ್ಗೆ ಒಂದು ಸಣ್ಣ ವಿವಾದ ಇರೋದು ಎಲ್ರಿಗೂ ಕೂಡ, ನಮಗೂ ನಿಮಗೂ ಗೊತ್ತಿದ್ದೇ ಇದೆ. ತನಗೆ ಯೋಗ್ಯವಾದ ವಿಜ್ಞಾನ ಅಂದರೆ ಯಾವುದು ಒಂದು ಪ್ರಶ್ನೆ ಬಂದಾಗ, ಪ್ರತಿಬಿಂಬನಾದ ನಾನು ನನಗೆ ಬಿಂಬವಾದ ಭಗವಂತನ ರೂಪವನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು ಅಂತ ಒಂದು ವಾದ ನಮ್ಮಲ್ಲೇ, ತತ್ವವಾದಿಗಳಲ್ಲೇ ಒಂದು ವಾದ. ಬಿಂಬ ಸಾಕ್ಷಾತ್ಕಾರ ಅಂತ ಅನ್ನೋದು ಎಲ್ರಿಗೂ ಆಗೋದಿಲ್ಲ. ಆದ್ದರಿಂದ ತನಗೆ ಯೋಗ್ಯವಾದ ಜ್ಞಾನ ಅಂದರೆ ಬಿಂಬ ಸಾಕ್ಷಾತ್ಕಾರ ಅಂತ ಅರ್ಥ ಮಾಡಬೇಕಾಗಿಲ್ಲ ಅಂತ ಮತ್ತೆ ಕೆಲವರ ವಾದ ಇದೆ. ಅದರ ಬಗ್ಗೆ ಈಗ ಹೆಚ್ಚಿನದೇನು ನಾನು ಹೇಳೋದಿಲ್ಲ. ಪ್ರಾಯ ಅದನ್ನೆಲ್ಲ ಹೇಳಲಿಕ್ಕೆ ಬೇಕಾದ ಪೂರ್ಣ ಅಧ್ಯಯನ ನಾನು ಮಾಡಿಲ್ಲ ಅಂತಲೇ ನನ್ನ ಭಾವನೆ. ಆದರೂ ಆಚಾರ್ಯರು ಬಿಂಬ ಸಾಕ್ಷಾತ್ಕಾರ ಅನ್ನೋ ಅರ್ಥದಲ್ಲಿ ವಿಜ್ಞಾನ ಅನ್ನೋ ಶಬ್ದವನ್ನು ಬಳಕೆ ಮಾಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನನಗೆ ಸಂಶಯ ಇದೆ. ಹಾಗಾದ್ರೆ ಅವ್ರು ಏನಂತ ಹೇಳಲಿಲ್ಲ. ನಾವು ತಿಳ್ಕೋಬೇಕಾದದ್ದನ್ನು ವಿಜ್ಞಾನ ಅನ್ಬೇಕು, ಎಲ್ಲರೂ ಸೇರಿ ತಿಳ್ಕೋಬೇಕಾದ್ದನ್ನು ಜ್ಞಾನ ಅಂತ ಹೇಳಬೇಕು ಅಂತ ಹೇಳಿದರು. ನಾವು ನೀವು ತಿಳ್ಕೋಬೇಕಾದ್ನೇನು ಅಂತ ಅವ್ರು ಹೇಳಲಿಲ್ಲ. ಹಾಗಾದ್ರೆ ಅದು ಹೇಳಲಿಲ್ಲ ಯಾಕೆ ಅಂತಂದರೆ, ಅದು ಶಾಸ್ತ್ರದ ಒಂದು ರಹಸ್ಯ ಅಷ್ಟೆ. ಅದನ್ನು ಗುರುವಾದವನು ಹೇಳ್ತಾನೆ. ಸ್ವರೂಪ ಗುರುವಾದವನು ಸಿಕ್ಕಾಗ ಅವನು ಅದನ್ನು ಹೇಳ್ತಾನೆ. ತಾತ್ಪರ್ಯ ನಿರ್ಣಯ ಮೊದಲಾದ ಕಡೆ ಜ್ಞಾತ್ವೈವ ಮುಚ್ಯತೆ ನಾನ್ಯಥಾ ಅಂತ ಹೀಗೆಲ್ಲ ಹೇಳ್ತಾರೆ. ಅವತಾರಾನ್ ಹರೇ ಜ್ಞಾತ್ವ ನಾವತಾರ ಹರೇಶ್ಚಯೇ ಪಂಚಭೇದಂ. ಈ ಜಗತ್ತಿನಲ್ಲಿರುವಂತಹ 5 ಭೇದಗಳನ್ನು ತಿಳ್ಕೊಳ್ಬೇಕು. ಭಗವಂತನ ಅವತಾರ ಯಾವುದು ಅಂತ ತಿಳ್ಕೋಬೇಕು, ಭಗವಂತನ ಅವತಾರ ಅಲ್ಲ ಯಾವುದು ಅಂತ ತಿಳ್ಕೋಬೇಕು. ಇಷ್ಟನ್ನೆಲ್ಲ ತಿಳ್ಕೊಂಡೇ ಮುಕ್ತಿಗೆ ಹೋಗ್ತಾನೆ, ಇಲ್ಲದೆ ಹೋದರೆ ಮುಕ್ತಿಗೆ ಹೋಗೋದಿಲ್ಲ ಅಂತ ಅಲ್ಲಿ ಕೇಳಿ ಬಂದಿದೆ. ಆದ್ದರಿಂದ ಎಲ್ಲರೂ ತಿಳ್ಕೋಬೇಕಾದ ಸಂಗತಿಗಳನ್ನೇನೋ ಪಟ್ಟಿ ಮಾಡಿ ತೋರಿಸಿದ್ದಾರೆ. ಆದರೆ ನಾನೊಬ್ಬ ನಿರ್ದಿಷ್ಟವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಯಾವುದು ಅಂತ ಅಲ್ಲಿ ಪಟ್ಟಿ ಮಾಡಲಿಲ್ಲ. ಮಾಡಿಲ್ಲ ಅನ್ನೋದು ಅದೇನೋ ಒಂದು ರಹಸ್ಯ ಇದೆ ಅಂತ ಅನ್ನೋದಕ್ಕೆ ಸೂಚಕ ಆಗ್ತದೆ. ಈ ಭಾಗವತ ತಾತ್ಪರ್ಯದಲ್ಲಿ 4ನೇ ಸ್ಕಂದ ಅಥವಾ 5ನೇ ಸ್ಕಂದದಲ್ಲಿ ಒಂದು ಮಾತು ಬರೋದಿದೆ. ತಸ್ಮಾತ್ ಸ್ವಬಿಂಬದ್ವಾರ ಇವ ಪರಮಾತ್ಮ ಪ್ರದರ್ಶನಂ ಅಂತ ಆ ಮಾತು. ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಶೇಷಸ್ತು ಬ್ರಹ್ಮಣಃ, ಶೇಷಸ್ಯ ಪ್ರತಿಬಿಂಬಾಸ್ತು ದೇವಾಶೇಷಸ್ತು ಬ್ರಹ್ಮಣಃ ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾಃ ಅಥ ಸ್ವಬಿಂಬದ್ವಾರೈವ ಪರಮಾತ್ಮ ಪ್ರದರ್ಶನಂ ಅಂತ. ಬಿಂಬ ಜ್ಞಾನದಿಂದಲೇ, ನನ್ನ ಬಿಂಬದ ಜ್ಞಾನದಿಂದಲೇ ಪರಮಾತ್ಮನ ಸಾಕ್ಷಾತ್ಕಾರ ಆಗುವುದು ಅಂತ ಅಲ್ಲೊಂದು ಮಾತು ಬಂದಿದೆ. ಆ ಮಾತನ್ನು ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ನಾವು ಈ ವಿಷಯವನ್ನು ವಿಚಾರ ಮಾಡುವಾಗ. ಈ ಬಿಂಬ ವ್ಯವಸ್ಥಾ ಅನ್ನೋದೇನಿದೆಯಲ್ಲ, ಅದು 2 ಥರದ್ದು. ಬಿಂಬ ಪ್ರತಿಬಿಂಬ ವ್ಯವಸ್ಥಾ ಅಂತ ಅನ್ನೋದು 2 ಥರದ್ದು. ಅದನ್ನು ಹಿಂದೆ ನಾವು ಬೇರೆ ಬೇರೆ ಕಡೆ ನೋಡಿದ್ದೇವೆ. ಪರಮಾತ್ಮನಿಗೂ ನಮಗೂ ನೇರವಾಗಿರುವಂತಹ ಒಂದು ಬಿಂಬ ಪ್ರತಿಬಿಂಬ ವ್ಯವಸ್ಥಾ ಅಂತ ಅನ್ನೋದಿದೆ. ಇದರ ನಡುವೆ ಬೇರೆ ಯಾರೂ ಇಲ್ಲ. ನಮಗೆ ನಮ್ಮ ಜೀವ ಸ್ವರೂಪಕ್ಕೆ ಒಂದು ಆಕಾರ ಇದೆಯಲ್ಲ, ಜೀವನಿಗೊಂದು ಆಕಾರ ಇದೆಯಲ್ಲ, ಆ ಆಕಾರಕ್ಕೆ ಸದೃಶವಾದಂಥ ಒಂದು ಭಗವಂತನ ರೂಪ ಇದೆ. ಭಗವಂತನ ರೂಪ ಸಿಂಹದ ರೂಪದ್ದಾಗಿದ್ದರೆ ಈ ಜೀವವು ಕೂಡ ಸಿಂಹ ರೂಪದ್ದಾಗಿರ್ತದೆ. ಭಗವಂತನ ರೂಪ ವೃಕ್ಷದ್ದಾಗಿದ್ದರೆ ಆ ಬಿಂಬ ವೃಕ್ಷ ರೂಪದ್ದಾಗಿದ್ದರೆ
ಈ ಪ್ರತಿಬಿಂಬವು ಕೂಡ ವೃಕ್ಷರೂಪದ್ದೇ ಆಗಿರ್ತದೆ. ಹೀಗೆ ಸಾದೃಶ್ಯಕ್ಕೆ ಕಾರಣವಾದಂತಹ ಒಂದು ಬಿಂಬ ಪ್ರತಿಬಿಂಬ ವ್ಯವಸ್ಥೆ ಇದೆ. ಇದರಲ್ಲಿ ನಡುವೆ ಯಾರೂ ಕೂಡ ಇಲ್ಲ. ಲಕ್ಷ್ಮೀದೇವಿಯೂ ಇಲ್ಲ, ಚತುರ್ಮುಖ ಬ್ರಹ್ಮನೂ ಇದರಲ್ಲಿಲ್ಲ. ಇದು ಒಂದು ಬಿಂಬ ಪ್ರತಿಬಿಂಬ ವ್ಯವಸ್ಥೆ. ಇದನ್ನೇ ಬಿಂಬ ಸಾಕ್ಷಾತ್ಕಾರದ ಮೂಲಕವೇ ನಮಗೆ ಮುಕ್ತಿ ಆಗೋದು ಅಂತ ಎಲ್ಲರೂ ಕೂಡ ವರ್ಣನೆ ಮಾಡೋದು. ಇನ್ನೊಂದಿದೆ, ಅದನ್ನೇ ನಾನೀಗ ಭಾಗವತ ತಾತ್ಪರ್ಯದಲ್ಲಿ ಬರುವಂಥದ್ದನ್ನು ಹೇಳಿದ್ದು. ಬಿಂಬರಿನಿಪರು ಸ್ವೋತ್ತಮರು ಅಂತ ನಾವು ನೀವು ಎಲ್ಲರೂ ಕೂಡ ಕೇಳಿರ್ತೇವೆ. ಅಲ್ಲಿ ನಮಗೆ ಗುರುವಾದವನು ಒಬ್ಬ ಇದ್ದಾನೆ. ಅವನು ನಮಗೆ ಬಿಂಬ, ನಾವು ಅವನು ಪ್ರತಿಬಿಂಬರು. ಸಾಕ್ಷಾತ್ಕಾರ ಆಗುವಾಗ ಮೊದಲು ನಾವು ನಮ್ಮ ಗುರುವನ್ನು ತಿಳ್ಕೋಬೇಕು. ಗುರು ಅಥವಾ ಜ್ಯೇಷ್ಠ ಅಂತ ಅವನನ್ನು ಯಾವ ಶಬ್ದದಿಂದ ಆದರೂ ಹೇಳಿ ಅವನನ್ನು ತಿಳ್ಕೋಬೇಕು. ಅವನು ತನ್ನ ಬಿಂಬ ಯಾವುದು ಅಂತ ಅನ್ನೋದನ್ನು ನಮಗೆ ತೋರಿಸ್ತಾನೆ. ಆ ಗುರುವಾದವನು ತನ್ನ ಬಿಂಬ ಯಾವುದು ಅಂತ ತೋರಿಸ್ತಾನೆ. ಈ ಥರ ಇರೋದು. ಶೇಷಶ್ಚ ಪ್ರತಿಬಿಂಬಾಸ್ತು ದೇವಾಹ, ಎಲ್ಲ ದೇವತೆಗಳು ಕೂಡ ಶೇಷನ ಪ್ರತಿಬಿಂಬರಾಗಿದ್ದಾರೆ. ಅಂದರೆ ಗರುಡ ಶೇಷ ರುದ್ರದ ಪ್ರತಿಬಿಂಬರಾಗಿದ್ದಾರೆ ಅಂತ ಅರ್ಥ. ಶೇಷಸ್ತು ಬ್ರಹ್ಮಣ, ಆ ಶೇಷ ಪರಮಾತ್ಮನ, ಚತುರ್ಮುಖ ಬ್ರಹ್ಮನ, ಪರಮಾತ್ಮನಲ್ಲ ಚತುರ್ಮುಖ ಬ್ರಹ್ಮನ ಪ್ರತಿಬಿಂಬ ಆಗಿದ್ದಾನೆ. ಸ ಪರಬ್ರಹ್ಮಣಶ್ಚೈವ, ಸಹ ಆ ಚತುರ್ಮುಖ ಬ್ರಹ್ಮ ಪರಬ್ರಹ್ಮನ ಪ್ರತಿಬಿಂಬ ಆಗಿದ್ದಾನೆ. ಸ ಪರಬ್ರಹ್ಮಣಶ್ಚೈವ ತೇ ಸ್ವಬಿಂಬ ಪ್ರದರ್ಶಕಾ. ಹೀಗೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಬಿಂಬ ಯಾವುದು, ತಮಗಿಂತ ಮೇಲಿನ ಬಿಂಬ ಯಾವುದು ಅಂತ ಅನ್ನೋದನ್ನು ತಾವು ತಿಳ್ಕೊಂಡಿರ್ತಾರೆ, ತಮ್ಮ ಶಿಷ್ಯರಿಗೂ ತಿಳಿಸ್ತಾರೆ. ಅತಃ ಸ್ವಬಿಂಬದ್ವಾರ ಇವ, ನನಗೆ ಮುಕ್ತಿ ಆಗುವಾಗ ನನಗೆ ಬಿಂಬರೂಪ ಯಾವುದಿದೆ, ನನಗಿಂತ ಉತ್ತಮರಾದವರು ಯಾರಿದ್ದಾರೆ ಅಂತ ಅನ್ನೋದು ನಾನು ಮೊದಲು ತಿಳಿದು, ಗುರು ಹಿರಿಯರು ಮೊದಲಾದವರೆಲ್ಲರೂ ಅವ್ರಿಗಿಂತ ಉತ್ತಮವಾದದ್ದು ಯಾವುದನ್ನು ಅವರು ನಮಗೆ ತಿಳಿಸಿಕೊಟ್ಟಾಗ, ಹೀಗೆ ಒಂದೊಂದನ್ನು ಅವರು ನಮಗೆ ತಿಳಿಸ್ಕೊಡ್ತಾ ಕೊನೆಗೆ ಸ್ವಬಿಂಬದ್ವಾರ ಇವ, ನನಗೆ ಬಿಂಬನಾದ ಗುರು ಅಥವಾ ಜ್ಯೇಷ್ಠ ಏನಿದ್ದಾನೆ ಅವನ ಬಿಂಬದ ಜ್ಞಾನದ ದ್ವಾರದಿಂದ, ಅದರ ಮೂಲಕ ಪರಮಾತ್ಮ ಪ್ರದರ್ಶನ, ಪರಮಾತ್ಮನ ಜ್ಞಾನ ಆಗ್ತದೆ ಅಂತ ಅಲ್ಲೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿದೆ. ಅಷ್ಟು ಬಿಟ್ಟರೆ ನಮ್ಮ ನೇರವಾದ ಬಿಂಬ ಏನಿದೆ ಅದರ ಸಾಕ್ಷಾತ್ಕಾರ ಆಗಬೇಕು ಅಂತ ಅನ್ನೋದ್ರ ಬಗ್ಗೆ ಮಾತು ನನಗೆಲ್ಲೂ ಕೇಳಿ ಬಂದಿಲ್ಲ. ಹೀಗೊಂದು ವಿವಾದ ಇದೆ ಅಂತ ಹೇಳಿದೆ. ಆ ವಿವಾದ ಏನಿಲ್ಲ, ಅದ್ರ ಬಗ್ಗೆ ತೀರ್ಮಾನವೇ ಇದೆ ಅಂತ ಕೆಲವರು ಹೇಳಬಹುದು, ಅಂತ ಬೇರೆ ಬೇರೆ ಅಭಿಪ್ರಾಯಗಳು ಬರ್ತವೆ ಅಂತ ಅನ್ನೋದನ್ನು ಮಾತ್ರ ಈಗ ಹೇಳಿದೆ ಅಷ್ಟೇ. ಹಾಗಾದರೆ ನಾವೀಗ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತಿರ್ತದೆ ಎಲ್ರಿಗೂ ಕೂಡ. ನಾವೀಗ ತಿಳಿಯಬೇಕಾದ್ದನ್ನು ಏನು, ನಮಗೊಂದು ವಿಜ್ಞಾನ ಅಂತಿದೆ ಅಂತ ಆಯಿತು, ಸರಿ, ಅದು ಏನದು ನಮಗೆ ತಿಳಿಯದೆ ಹೋದರೆ ನಮ್ಮ ಸಾಧನೆ ಹೇಗೆ ಅಂತ ಪ್ರಶ್ನೆ ಬಂದರೆ ಅದೇನು ದೊಡ್ಡ ವಿಚಾರ ಅಲ್ಲ. ನಾವೀಗಿರುವ ಹಂತದಲ್ಲಿ, ಈ ಕಲಿಯುಗ ಇಂಥದ್ದೊಂದು ಕಾಲ, ನಮ್ಮ ಪ್ರಾರಬ್ಧ ಕರ್ಮ ಇತ್ಯಾದಿಗಳಿಂದ ನಾವು ಪೀಡಿತರಾಗಿದ್ದೀವಿ. ತಮೋಗುಣದಿಂದ ಬಹಳ ಪೀಡಿತ ಆಗಿರುವ ಪ್ರಸಂಗದಲ್ಲಿ ನಮಗೆ ವಿಜ್ಞಾನ ಆ ಕಡೆ ಇರಲಿ, ಸಾಧಾರಣವಾದ ಜ್ಞಾನಕ್ಕೆ ಈಗ ಸಂಚಕಾರ ಬರುವಂಥ ಪರಿಸ್ಥಿತಿ ಇದೆ. ಆ ಜ್ಞಾನದಲ್ಲೇ ಮೊದಲು ಶಾಸ್ತ್ರ ಶ್ರವಣದಿಂದ ಮನನದಿಂದ ಆ ಜ್ಞಾನವನ್ನು ಪಡ್ಕೋಬೇಕಾಗಿದೆ, ಅದನ್ನು ದೃಢ ಮಾಡ್ಕೋಬೇಕಾಗಿದೆ. ಅದರಲ್ಲೇ ನಾವು ಓದಬೇಕಾದ್ದೆಲ್ಲವೂ ಅನೇಕ ಸಂಗತಿಗಳು, ಅವೆಲ್ಲವೂ ಕೂಡ ನಾವು ಇನ್ನೂ ಓದಿದ್ದೆಲ್ಲವೂ ಅರ್ಥ ಆಗಲಿಲ್ಲ, ಅದನ್ನು ಮುಂದುವರಿಸ್ಕೋಬೇಕಾಗಿದೆ. ಆದ್ದರಿಂದ ಜ್ಞಾನದ ಬಗ್ಗೆ ನಾವೀಗ ತಲೆ ಕೆಡಿಸಿಕೊಂಡ್ರೆ ಸಾಕು, ನನ್ನ ಅಭಿಪ್ರಾಯ ಇದೆ. ಇದು ವಿಜ್ಞಾನ ಏನು ಅಂತ ಅನ್ನೋದನ್ನು ನಮ್ಮ ಗುರು ಆದವನು ಬಂದು ಹೇಳ್ತಾನೆ. ಆ ವಿಜ್ಞಾನ ಅಂತ ಅನ್ನೋದು ನಮ್ಮ ಬಿಂಬದ ಸಾಕ್ಷಾತ್ಕಾರ ರೂಪ ಆದ್ದು ಆಗಿರಬಹುದು, ಅಥವಾ ಭಗವಂತನ ಯಾವುದೋ ಒಂದು ಗುಣ, ಭಗವಂತನ ಯಾವುದೋ ಒಂದು ಕ್ರಿಯೆ, ಅಥವಾ ಭಗವಂತನ ಮತ್ತೊಂದು ಯಾವುದೋ ರೂಪ, ಅದು ನಮಗೆ ಬಿಂಬ ಅಲ್ಲದೆ ಇರಬಹುದು, ಮತ್ತೊಂದು ಯಾವುದೋ ಒಂದು ರೂಪ, ಅದಾದರೂ ಅದರ ಸಾಕ್ಷಾತ್ಕಾರವಾದರೂ ಕೂಡ ವಿಜ್ಞಾನ ಅಂತ ಕರ್ಸ್ಕೋಬಹುದು. ಈ ಅನಾದಿ ಯೋಗ್ಯತಾ ಭೇದಾತ್ ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತ ಹೀಗೆ ಬಂದಿರೋದರಿಂದ ಗೀತಾ ಪ್ರಸ್ಥಾನದಲ್ಲಿ ಮಾತಿದೆ. ಜೀವರ ಯೋಗ್ಯತಾ ಅಂತನ್ನೋದೇ ಅನಾದಿಯಾಗಿದೆ, ಭಿನ್ನ ಭಿನ್ನವಾದ ಯೋಗ್ಯತಾ ಇದೆ. ಆದ್ದರಿಂದ ಪುಂಸಾಂ ದರ್ಶನ ಸಾಧನಂ ನಾನೈವ, ನನಗೆ ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕೆ ಬೇಕಾದ ಸಾಧನೆ ಬೇರೆಯೇ ಇದೆ, ನಿಮಗೆ ಭಗವಂತನ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧನ ಅದು ಬೇರೆಯೇ ಇದೆ. ಭಿನ್ನ ಭಿನ್ನವಾಗಿಯೇ ಇರೋದರಿಂದ ನಮ್ಮ ದರ್ಶನವೂ ಭಿನ್ನ, ದರ್ಶನ ಸಾಧನವೂ ಭಿನ್ನ. ನಿಮ್ಮ ದರ್ಶನವೂ ಭಿನ್ನ, ನಿಮ್ಮ ದರ್ಶನ ಸಾಧನವೂ ಭಿನ್ನ. ದರ್ಶನ ಸಾಧನ ಅನ್ನೋದು ಕಾರಣ, ದರ್ಶನ ಅನ್ನೋದು ಕಾರ್ಯ. ಈ ಕಾರ್ಯಕಾರಣಗಳೆರಡೂ ಕೂಡ ನಮಗೂ ಬೇರೆ, ನಿಮಗೂ ಬೇರೆ, ಈಗ ಬೇರೆ ಬೇರೆಯೇ ಇದೆ. ಅದರಿಂದ ಭಗವಂತನ ಯಾವುದೋ ಒಂದು ಗುಣವನ್ನು ನಾವು ತಿಳ್ಕೊಳ್ಬೇಕು, ಭಗವಂತನ ಯಾವುದೋ ಒಂದು ರೂಪವನ್ನು ನಾವು ತಿಳ್ಕೊಳ್ಬೇಕು. ಕನಿಷ್ಠ ಪಕ್ಷ ಈ ಜನ್ಮದಲ್ಲಿ ಆದರೂ ಯಾವುದಾದ್ರೂ ಕಾರಣದಿಂದ ಯಾವುದಾದ್ರೂ ರೂಪದ ಬಗ್ಗೆ ನಮಗೊಂದಿಷ್ಟು ಒಲವಿರ್ತದೆ. ಯಾವುದೋ ಒಂದು ಶ್ಲೋಕ ನಾವು ಬಹಳ ಇಷ್ಟ ಆಗ್ತದೆ, ಆ ಶ್ಲೋಕದಲ್ಲಿ ಪ್ರತಿಪಾದಿತವಾದಂಥ ಒಂದು ಮಹಿಮೆ ನಮಗೆ ಬಹಳ ಇಷ್ಟ ಆಗ್ತದೆ.
ಶೃಣ್ವನ್ ಗೃಣನ್ ಸಂಸ್ಮರ್ಯಂಶ ಚಿಂತೆನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಅಂತ ಭಾಗವತದಲ್ಲೇ ಬರುವಂತೆ, ಮುಂದೊಂದು ಕಡೆ ಬರುವಂತೆ ನಾಮಾನಿ ರೂಪಾಣಿ, ಯಾವುದೊಂದು ನಾಮ ನಮಗೆ ಬಹಳ ಇಷ್ಟ ಆಗ್ತದೆ, ಯಾವುದೊಂದು ರೂಪ, ಯಾವುದೊಂದು ಕ್ರಿಯಾ ಅದು ಬಹಳ ಇಷ್ಟ ಆಗ್ತದೆ. ಸದ್ಯ ನಾವು ಅದನ್ನು ಮುಂದುವರಿಸ್ಕೊಂಡು ಹೋದರೆ ಸಾಕು. ಯಾವ ಸಾಧಕ ಏನನ್ನು ಓದಬೇಕು, ಏನನ್ನು ಶ್ರವಣ ಮಾಡಬೇಕು, ಏನನ್ನು ಮನನ ಮಾಡಬೇಕು, ಏನನ್ನು ಧ್ಯಾನ ಮಾಡಬೇಕು ಅನ್ನೋದನ್ನೆಲ್ಲ ಗುರುವಾದವನೇ ತಿಳಿಸ್ತಾನೆ. ಅಲ್ಲಿಯವರೆಗೆ ನಾವೀಗ ಆಲಸ್ಯ ಬದಿಗಿಟ್ಟು ಆತ್ಮವಂಚನೆ ಮಾಡಿಕೊಳ್ಳದೆ ಸಾಧನೆ ಮಾರ್ಗದಲ್ಲಿ ಮುಂದುವರಿಬೇಕು. ಗುರು ತಿಳಿಸ್ತಾನೆ ಅಂತ ನಾವೀಗ ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೊಳ್ಳುವಂತಿಲ್ಲ. ಗುರು ತಿಳಿಸುವ ಹಂತಕ್ಕೆ ನಾವು ಹೋಗಬೇಕಾದ್ರೆ ಈಗ ಸದ್ಯ ನಮಗೇನು ಸಾಧ್ಯವೋ ಅದನ್ನೆಲ್ಲವನ್ನು ಕೂಡ ಮಾಡಬೇಕು ಅಂತ ಅದರ ಅಭಿಪ್ರಾಯ ಆಗ್ತದೆ. ಅಷ್ಟನ್ನು ಈಗ ಮುಂದುವರಿಸಿದರೆ ಸಾಕು ಅಂತ ನನ್ನ ಅಭಿಪ್ರಾಯ. ನಮಗೆಲ್ಲಿಗೂ ಕೂಡ ಬಿಂಬ ಸಾಕ್ಷಾತ್ಕಾರ ಬೇಕು. ಸದ್ಯ ನಮ್ಮ ಬಿಂಬ ಯಾವುದು ನಮ್ಗೆ ಗೊತ್ತಿಲ್ಲ. ಆ ಬಿಂಬಕ್ಕೆ ಎಲ್ಲವನ್ನು ಸಮರ್ಪಣೆ ಮಾಡಬೇಕು ಅಂತ ವಿಷ್ಣು ತೀರ್ಥರು ಬಿಂಬ ಸಾಕ್ಷಾತ್ಕಾರ ಮತ್ತು ಬಿಂಬದಕ್ಕೆ ಅರ್ಪಣೆ ಮಾಡುವುದು ಅನ್ನೋದ್ರ ಬಗ್ಗೆ ಬಹಳ ಒತ್ತೆ ಹೇಳ್ತಾರೆ. ನಮಗೀಗ ಬಿಂಬ ಯಾವುದನ್ನು ಗೊತ್ತಿಲ್ಲ, ಅದರಿಂದ ಲಕ್ಷ್ಮೀ ನರಸಿಂಹನ ರೂಪವನ್ನೇ ಬಿಂಬ ಅಂತ ಉಪಾಸನೆ ಮಾಡಬೇಕು ಈಗ ಸದ್ಯ ನಾವು ಅಂತ ಹೀಗೂ ಕೂಡ ಒಂದು ಅಭಿಪ್ರಾಯ ಕೇಳಿ ಬರ್ತದೆ. ಕ್ಷಮ್ ಲಕ್ಷ್ಮೀ ನರಸಿಂಹಾಯ ಜೀವೆ ಅಂತ ಮಾತೃಕಾ ಮಂತ್ರ ನಾವೇನು ಜಪ ಮಾಡ್ತೀವಿ, ಅಲ್ಲಿ ಅಮ್ಮ ಜಾಯ ನಮಃ, ಅಮ್ಮ ಆನಂದಾಯ ನಮಃ ಅಂತ ಹೀಗೆಲ್ಲ ಬೇರೆ ಬೇರೆ ಅಂಗಗಳನ್ನು ಮುಟ್ಕೊಂಡು ಹೋಗ್ತೀವಿ. ಆದರೆ ಕೊನೆಗೆ ಕ್ಷಮ್ ಲಕ್ಷ್ಮೀ ನರಸಿಂಹಾಯ ಜೀವೆ ಅಂತ ಹೃದಯವನ್ನು ಮುಟ್ತೇವೆ. ಲಕ್ಷ್ಮೀ ನರಸಿಂಹ ಎಂಬ ರೂಪ ಜೀವದಲ್ಲಿರ್ತದೆ ಅಂತ ಕೇಳಿ ಬರ್ತದೆ. ಅದನ್ನು ಲಕ್ಷ್ಮೀ ನರಸಿಂಹ ಎಂಬ ರೂಪವೇ ಬಿಂಬರೂಪ ಅಂತ ಈಗ ತಿಳ್ಕೋಬೇಕು, ಅದನ್ನೇ ಮುಂದುವರಿಸಬೇಕು ಅಂತ ಒಂದು ಅಭಿಪ್ರಾಯ. ಖಂಡಿತವಾಗಿ ಏನು ತಪ್ಪಲ್ಲ. ಆದರೆ ಆಚಾರ್ಯ ಆ ಸಂಗತಿಗಳನ್ನೇನು ಹೇಳಿಲ್ಲ ಅನ್ನೋದು ನಮ್ಗೆ ಗೊತ್ತಿರಬೇಕಷ್ಟೆ. ವಿಘ್ನಹಾನಿಸ್ತು ತದ್ಯುಗೆ ಅವತೀರ್ಣ ಮೂರ್ತಿಯ ಯಾಂಚಾನ್ಯಾಂ ಪ್ರತಿಷೇಧ್ ಗುರು ತತ್ಪೂರ್ವ ಯುಗದೇನವ ಅಂತ ಭಾಗವತ ತಾತ್ಪರ್ಯದಲ್ಲಿ ಮುಂದೆ 11ನೇ ಸ್ಕಂದದಲ್ಲಿ ಮತ್ತೊಂದು ಮಾತು ಬರೋದಿದೆ. ಇದನ್ನು ನಾನು ನೆನಪಾಯಿತು ಅಂತ ಹೇಳ್ತಿದ್ದೇನೆ. ನಮಗೀಗ ತುಂಬ ವಿಘ್ನಗಳು ನಮಗೆಲ್ಲ ಗೊತ್ತಿರುವಂತೆ ನಮ್ಮ ಶ್ರವಣಕ್ಕೆ, ಮನನಕ್ಕೆ, ಧ್ಯಾನಕ್ಕೆ ತುಂಬ ವಿಘ್ನಗಳಿವೆ. ಈ ವಿಘ್ನ ಪರಿಹಾರ ಆಗುವುದು ಹೇಗೆ ಅಂದರೆ ತದ್ಯುಗೆ ಅವತೀರ್ಣ ಮೂರ್ತಿಯ, ಮೊದಲು ಇದನ್ನು ಮಾಡಿ ಅಂತ. ಬಿಂಬ ಸಾಕ್ಷಾತ್ಕಾರದ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬೇಡಿ. ತದ್ಯುಗೆ, ನೀವು ಯಾವ ಯುಗದಲ್ಲಿದ್ದೀರೋ ಇಲ್ಲಿ ಅವತಾರ ಮಾಡಿದ ಭಗವಂತನ ಒಂದು ರೂಪವನ್ನು ನಿತ್ಯ ಸ್ಮರಿಸಿರಿ. ಅದರ ಬಗ್ಗೆ ವಾಚಿಕವಾದ ಸ್ತೋತ್ರವನ್ನು ಮಾಡಿರಿ. ಧ್ಯಾನ ಮಾಡುವುದಿದ್ರೂ ಅದನ್ನು ಮಾಡಿರಿ. ಈ ಯುಗದಲ್ಲಿ ಭಗವಂತನ ರೂಪ, ಭಗವಂತನ ಯಾವುದೇ ರೂಪದಿಂದ ಅವತರಿಸಿಲ್ಲ ಅಂತಾದರೆ ತತ್ಪೂರ್ವ ಯುಗದೇನವ, ಹಿಂದಿನ ಯುಗದಲ್ಲಿ ಯಾವ ಒಂದು ರೂಪ ಅವತರಿಸಿರ್ತದೆ, ಭಗವಂತ ಯಾವ ರೂಪದಿಂದ ಅವತರಿಸಿರ್ತಾನೆ ಅದನ್ನಾದರೂ ಧ್ಯಾನ ಮಾಡಿರಿ. ಇದರಿಂದ ಹೀಗೆ ಮಾಡಿದ್ದರಿಂದ ನಮಗೆ ವಿಘ್ನ ಪರಿಹಾರ ಆಗ್ತದೆ ಅಂತ. ಅದಕ್ಕಾಗಿ ಆಚಾರ್ಯರು ಸಿದ್ಧಿ ವಿಘ್ನ ಮುಖದೋಷ ಭೇಷಜಂ ಅಂತ ಹೀಗೆ ಆಲೋಚನೆ ಮಾಡಿ, ಕಲಿಯುಗದ ಜೀವರಿಗೆ ವಿಘ್ನಗಳು ಬಹಳ, ಅವರಿಗೆ ಕೃಷ್ಣನ ರೂಪವೊಂದನ್ನು ನಾನು ಕೃಷ್ಣನ ವಿಗ್ರಹವೊಂದನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆಲೋಚನೆ ಮಾಡಿದರು. ಯಾಕೆಂದರೆ ಈ ಕಲಿಯುಗದಲ್ಲೇ ಇದ್ದ ರೂಪ ಅದು ದ್ವಾಪರ ಯುಗದಲ್ಲಿ ಅವತರಿಸಿತ್ತು. ಕಲಿಯುಗದಲ್ಲೂ ನಮ್ಮ ಸಮಕಾಲೀನವಾದಂಥ ರೂಪ ಅದು. ಆದ್ದರಿಂದ ಕೃಷ್ಣನ ರೂಪವನ್ನು ಅವರು ತೋರಿಸಿದರು. ಮತ್ತು ನೃಸಿಂಹಾದಿಕಯ ಮೂರ್ತಿಯ ಯಾಂಚಾನ್ಯಾಂ ಪ್ರತಿಷೇಧ್ ಗುರು ಅಂತ ಅಲ್ಲಿ ಮುಂದೆ ಭಾಗವತ ತಾತ್ಪರ್ಯದಲ್ಲಿ ಬರ್ತದೆ ಅಂತ ಹೇಳಿದ್ನಲ್ಲ. ಯಾಂಚ ಅನ್ಯಾಂ ಪ್ರತಿಷೇಧ್ ಗುರುವಾದವನು ಇಂಥ ಒಂದು ರೂಪವನ್ನು ಉಪಾಸನೆ ಮಾಡು ಅಂತ ಹೇಳ್ತಾನೆ. ಅದು ಬಿಂಬ ಆಗಿರ್ಬೋದು, ಆಗದೇ ಇರಬಹುದು. ನೃಸಿಂಹಾದಿಕಯ ಮೂರ್ತಿಯ, ನರಸಿಂಹ ಅಂತ ಒಂದು ಶಬ್ದ ಮಾತ್ರ ಅಲ್ಲಿ ಬಂದಿದೆ. ನಿಮಗೆ ವಿಘ್ನ ಪರಿಹಾರ ಆಗಬೇಕಾಗಿದೆ. ನರಸಿಂಹ, ವರಾಹ, ಧನ್ವಂತರಿ, ವೇದವ್ಯಾಸ ಇತ್ಯಾದಿ ಯಾವುದನ್ನಾದರೂ ಕೂಡ ನಾವು ಪಾರಾಯಣ ಮಾಡ್ಬೋದು ಅಂತ ಅಲ್ಲಿ ಯಾಂಚಾನ್ಯಾಂ ಪ್ರತಿಷೇಧ್ ಗುರು ಅಂತಿದೆಯಲ್ಲ. ಗುರುವಾದವನು ಆ ರೂಪವನ್ನು ಕೊಡ್ತಾನೆ ಅಂದರೆ ರೂಪವನ್ನು ನಿಮಗೆ ಉಪದೇಶ ಮಾಡ್ತಾನೆ. ಅದನ್ನು ಸಂಬಂಧಪಟ್ಟಂಥ ಒಂದು ಏನಾದರೂ ಶ್ಲೋಕ, ಮಂತ್ರ ಇತ್ಯಾದಿ ಇದ್ದರೆ ಅದನ್ನೂ ಹೇಳ್ತಾನೆ. ಅಥವಾ ಕೆಲವು ಸರಿ ಆ ಗುರುವಾದವನಿಗೆ ಕಂಡ್ರೆ ಅಂಥದ್ದೊಂದು ವಿಗ್ರಹವನ್ನೇ ನಿಮಗೆ ಕೊಡ್ತಾನೆ. ಯಾಂ ಪ್ರತಿಷೇಧ್ ಅಂದರೆ ವಿಗ್ರಹ ರೂಪದಲ್ಲೂ ಕೊಡ್ತಾನೆ, ಅಥವಾ ಕೇವಲ ಉಪದೇಶ ರೂಪದಲ್ಲಿ ಆದರೂ ಅದನ್ನು ಹೇಳ್ತಾನೆ ಅಂತ ಇಷ್ಟದಂತ ತಿಳ್ಕೋಬಹುದು. ಮೊದಲು ವಿಘ್ನ ಪರಿಹಾರ ಮಾಡಿಕೊಳ್ಳೋದು ಬಹಳ ಮುಖ್ಯ. ಬಿಂಬ ಸಾಕ್ಷಾತ್ಕಾರ ನಾವು ತಿಳ್ಕೊಳ್ಬೇಕಾದದ್ದು ಏನಿದೆ, ಅದೊಂದು ವೇಳೆ ಬಿಂಬ ಸಾಕ್ಷಾತ್ಕಾರವೇ ಆಗಿದ್ರೆ, ಮತ್ತೇನೋ ಆಗಿದ್ರೆ ಅದಕ್ಕೆ ಇನ್ನೂ ಸಮಯ ಇದೆ ಅಂತ ಅರ್ಥ. ಇದು 3ನೇ ಶ್ಲೋಕದ ವಿವರಣೆ ಆಯಿತು. ಮುಂದೆ 4ನೇ ಶ್ಲೋಕ ಇತ್ಯಾದಿಗಳಲ್ಲಿ ವಿಶೇಷ ಅಂಶ ಏನೂ ಇಲ್ಲ. ಭಗವಂತನ ಪಾದಾಂಬುಜವನ್ನು ಸ್ಮರಿಸುವವರಿಗೆ ಯಾವುದೇ ರೀತಿಯಾದ ದೋಷ ಬರೋದಿಲ್ಲ. ನಿರಂತರಂ ಹರಿಚರಣ ನಿಷೇವೇಣ, ನಾನೀಗ ವಿಜಯಧ್ವಜರ ವಾಕ್ಯದ ಗಮನ ಕೊಟ್ಟಿದ್ದೇನೆ. ಅಲ್ಲಿ ನಿರಂತರವಾಗಿ ಹರಿಯ ಚರಣವನ್ನು ಯಾರು ಸೇವಿಸ್ತಾರೆ ಅಂಥವರಿಗೆ
ಆತ್ಯಂತಿಕ ಪ್ರಳಯ ರೂಪ ಸರ್ವದೇಹ ವಿರಹಂ ಇಚ್ಛತಾಂ ದೈನಂದಿನ ಮರಣ ಭಯಂ ನಾಸ್ತಿ ಕಿಮು ಇತಿ ನಾಸ್ತಿ ಇತಿ ಕಿಮು ವಕ್ತವ್ಯಂ. ಅವರಿಗೆ ದೈನಂದಿನ ಮರಣ, ಪ್ರತಿಯೊಂದು ತಂದೆ ತಾಯಿನಿಂದ ಹುಟ್ಟಿದಂಥ ಒಂದು ಜನ್ಮ ಏನು ಬಂದಿರ್ತದೆ, ಏನು ದೇಹ ಬಂದಿರ್ತದೆ, ಅದು ಹೋಗ್ತದಲ್ಲ, ಆ ಭಯನೇ ಹೊರಟೋಗ್ತದೆ. ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ? ಭಗವಂತನ ಸಂಘವೇ ಅವರಿಗೆ ಮುಂದೆ ಸಿಗುವಾಗ, ಅಷ್ಟು ದೊಡ್ಡ ಲಾಭವೇ ಅವ್ರಿಗೆ ಸಿಗ್ತಾ ಇರುವಾಗ, ಈ ಒಂದು ಭೌತಿಕವಾದ ದೇಹ ಮತ್ತೆ ಮತ್ತೆ ಹುಟ್ಟುವಂಥದ್ದು ಮತ್ತೆ ಮತ್ತೆ ಸಾಯುವಂಥದ್ದು, ಇದು ಹೊರಟೋಗ್ತದೆ ಅಂತ ಏನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ ಅಂತ ಇಷ್ಟದರ ತಾತ್ಪರ್ಯ. ಹೀಗೆ 4-5 ಶ್ಲೋಕಗಳಲ್ಲಿ ವಿಶೇಷ ಅಂಶ ಏನು ಕಂಡು ಬರೋದಿಲ್ಲ. ನಾನುದ್ವೇಷ್ಟಿ ಕಲಿಂ ಸಮ್ರಾಟ್ ಸಾರಂಗ ಇವ ಸಾರಭುಕ ಕುಶಲಾನ್ಯಾಶು ಸಿದ್ಧಂತೆ ನೇತರಾಣಿ ಕೃತಾನಿಯತ. ಇದ್ರ ಬಗ್ಗೆ ಭಾಗವತವನ್ನು, ಈ 18ನೇ ಸ್ಕಂದವನ್ನು ಸ್ಥೂಲವಾಗಿ ನೋಡುವಾಗ ವಿಕಾಸನ ವಿವರಣೆಗಳನ್ನು ಕಂಡಿದ್ದೇವೆ. ಸಾರಂಗ ಅಂದರೆ ದುಂಬಿ ಅಂತ ಅದರ ತಾತ್ಪರ್ಯ. ಸಾರಂಗ ಮಧುಕರ ಇವ ಸಾರಭುಕ್ ಸಾರಗ್ರಾಹಿ ಸಮ್ರಾಟ್ ಕಲಿಂ ನಾನುದ್ವೇಷ್ಟಿ ತನ್ವಯ. ಈ ದುಂಬಿ ಹೇಗೆ ಕೇವಲ ಸಾರವನ್ನು ಸ್ವೀಕಾರ ಮಾಡ್ತದೋ ಹೊರತು ಆ ಪುಷ್ಪಕ್ಕೆ ಅದು ಹಾನಿ ಮಾಡೋದಿಲ್ವೋ, ಹಾಗೆ ಇವನು ಕೂಡ ಆ ಕಲಿಗೆ ಹಾನಿ ಮಾಡಲಿಲ್ಲ, ಕಲಿಯನ್ನು ಒಂದು ನಿಗ್ರಹದಲ್ಲಿ ಇಟ್ಟಿದ್ದ ಅಷ್ಟೇ ಅಂತ ಅದರ ತಾತ್ಪರ್ಯ ಆಗ್ತದೆ. ಕಲಿಗತವಾದ ಸಾರ ಅದೇನು ಅಂದರೆ ಇದೆ, ಕುಶಲಾನಿ ಆಶು ಸಿದ್ಧಂತೆ ನೇತರಾಣಿ ಕೃತಾನಿಯತ. ಪುಣ್ಯ ನಾವು ಮಾಡಿದರೆ ಅದರ ಫಲ, ಪುಣ್ಯ ಕಾರ್ಯ ಮಾಡಿದರೆ ಅದರ ಫಲ ಬೇಗ ಸಿಗ್ತದೆ. ಆದರೆ ಪಾಪ ಕಾರ್ಯ ಒಂದು ವೇಳೆ ಮಾಡಿದರೆ ಅದರ ಫಲ ಬೇಗ ಸಿಗೋದಿಲ್ಲ. ಭಗವಂತ ಪಾಪ ಕಾರ್ಯವನ್ನು ಮಾಡಿದ್ದು ಈಗಲೇ ಹಾಳಾಗಿ ಹೋಗುವಂತ ನಮ್ಮನ್ನು ಶಪಿಸೋದಿಲ್ಲ ಅಂತ ತಾತ್ಪರ್ಯ. ಇದಕ್ಕೆ ಈ ಶ್ರೀಧರರ ವ್ಯಾಖ್ಯಾನದಲ್ಲಿ ಒಂದು ತುಂಬ ಸುಂದರವಾದ ಅರ್ಥ ಇದೆ. ಆದರೆ ಆ ಅರ್ಥ ಅಲ್ಲಿ ಆ ಶಬ್ದದಿಂದ ಬರ್ತದೋ ಇಲ್ಲೋ ಅಂತ ಅನ್ನೋದ್ರ ಬಗ್ಗೆ ಸಂಶಯ ಇದೆ ನನಗೆ. ಆದರೂ ಅದನ್ನು ತಿಳ್ಕೊಳ್ಳಿಕ್ಕೆ ಚೆನ್ನಾಗಿದೆ. ಸಾರಂಗ ಭ್ರಮರ ಇವ ಸಾರಭುಕ್ ಸಾರಗ್ರಾಹಿ ಆಗಿದ್ದಾನೆ. ಏನು ಸಾರ ಅಂದರೆ ಯಸ್ಮಿನ್ ಕುಶಲಾನಿ ಪುಣ್ಯಾನಿ ಆಶು ಸಂಕಲ್ಪ ಮಾತ್ರೇಣ ಫಲಂತಿ. ಒಂದೇನೋ ಪುಣ್ಯ ಕಾರ್ಯವನ್ನು ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದರೆ ಅದು ಕೂಡಲೇ ಫಲ ಕೊಡ್ತದೆ ಅಂತ ಅರ್ಥ. ಉಳಿದೆಲ್ಲ ವ್ಯಾಖ್ಯಾನಕಾರ ಏನು ಮಾಡಿದ್ದಾರೆ, ಪುಣ್ಯ ಕಾರ್ಯವನ್ನು ಮಾಡಿದ ಮೇಲೆ ಅದು ಬೇಗ ಫಲ ಕೊಡ್ತದೆ ಅಂತ. ಇವರು ಶ್ರೀಧರರ ಅರ್ಥ ಮಾಡಿದ್ದಾರೆ, ಸಂಕಲ್ಪ ಮಾತ್ರೇಣ ಫಲಂತಿ. ಒಳ್ಳೆಯ ಕೆಲಸ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಕೂಡಲೇ ಫಲ ಕೊಟ್ಟೇ ಕೊಡ್ತದೆ. ಇತರಾಣಿ ಪಾಪಾನಿ ಆಶು ನ ಸಿದ್ಧಂತಿ ಯತಸ್ಥಾನಿ ಕೃತಾನ್ಯವ ಸಿದ್ಧಂತಿ ನ ಸಂಕಲ್ಪ ಮಾತ್ರಾಣಿ ಅಂತ. ಪಾಪಕಾರ್ಯಕ್ಕೆ ಮಾತ್ರ, ಪಾಪ ಕಾರ್ಯ ಮಾಡಬೇಕು ಅಂತ ನಾವು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ ಮಾತ್ರಕ್ಕೆ ಅದರ ದುಷ್ಫಲ ಸಿಗೋದಿಲ್ಲ. ಪಾಪ ಕಾರ್ಯವನ್ನು ಆ್ಯಕ್ಚುಲಿ ಕೃತಿ ರೂಪಕ್ಕೆ ಇಳಿಸಿದಾಗ ಮಾತ್ರ ಅದರಿಂದ ದುಷ್ಫಲ ಸಿಗ್ತದೆ, ಹೊರತು ಸಂಕಲ್ಪ ಮಾತ್ರದಿಂದ ಸಿಗೋದಿಲ್ಲ ಅಂತ ಅರ್ಥ. ಚೆನ್ನಾಗಿದೆ, ನಮಗೆ ಗೊತ್ತಿದ್ದೇ ಇದೆ. ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಇತಿ ಬ್ರುವಾಣ ಸತತಂ ಕಾಶೀವಾಸ ಫಲಂ ಲಭೇತ್ ಅಂತ. ನಾನು ಕಾಶಿಗೆ ಹೋಗ್ತೇನೆ, ಅಲ್ಲೇ ವಾಸ ಮಾಡ್ತೇನೆ ಅಂತ ಹೀಗೆ ಹೇಳ್ತಾ ಇದ್ದವನು, ಬಾಯಿಂದ ಹೇಳ್ತಾ ಇದ್ದಾನೆ, ಸಂಕಲ್ಪ ಮಾಡ್ತಿದ್ದಾನೆ. ಅಂಥವನು ಕಾಶಿವಾಸದ ಫಲವನ್ನು ಪಡಿತಾನೆ ಅಂತ ಒಂದು ಮಾತಿದೆ. ಹೀಗೆ ಸಂಕಲ್ಪ ಮಾಡಿದ್ರೂ ಅದರಿಂದ ಫಲ ಇದೆ. ಭಗವದ್ಗೀತಾದಲ್ಲಿ ಬಂದಿದೆ, ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ ಅಂತ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯುವಿನ ವಿದ್ಯತೆ ಅಂತ ಭಗವದ್ಗೀತಾದ ಶ್ಲೋಕ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಅಂತ ನಾನು ಹೇಳಿದ್ದು ಗೀತಾ ಭಾಷ್ಯ ಅಥವಾ ತಾತ್ಪರ್ಯದ ಶ್ಲೋಕ, ಮೂಲ ಗೀತಾದ್ದಲ್ಲ. ಒಂದು ಸಣ್ಣ ಸ್ಟೆಪ್ ತೊಗೊಂಡ್ರೂ ಕೂಡ, ಪ್ರಾರಂಭ ಅಂದರೆ ಸಣ್ಣ ಸ್ಟೆಪ್ ತೊಗೊಂಡ್ರೂ ಕೂಡ, ಅಥವಾ ಇಚ್ಛಾವ ಒಂದು ಇಚ್ಛೆ ಮಾಡಿದರೂ ಕೂಡ ಅದು ಯಾವತ್ತೂ ವಿಫಲ ಅಲ್ಲ ಅಂತ ಬಂದಿದೆ. ಹೀಗೆ ಪುಣ್ಯ ಕಾರ್ಯವನ್ನು ಮಾಡ್ತೀನಿ ಸಂಕಲ್ಪ ಮಾಡಿದರೂ ಫಲ ಸಿಗ್ತದೆ, ಮಾಡಿ ಬಿಟ್ಟ ಮೇಲಂತೂ ಇನ್ನೂ ಹೆಚ್ಚಿನ ಫಲ ಸಿಗ್ತದೆ, ಬೇಗ ಸಿಗ್ತದೆ ಅಂತ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಆದರೆ ದುಷ್ಕೃತ ಮಾತ್ರ ಹಾಗಲ್ಲ, ಮಾಡಿದರೆ ಮಾತ್ರ ಫಲ ಸಿಗ್ತದೆ, ಹೊರತು ಸಂಕಲ್ಪದಿಂದ ಫಲ ಸಿಗೋದಿಲ್ಲ ಅಂತ ಅವರ ಅಭಿಪ್ರಾಯ ಇದೆ. ಚೆನ್ನಾಗಿದೆ. ಸಂಕಲ್ಪ ಮಾಡಿದರೆ ದುಷ್ಟ ಕೆಲಸ ಮಾಡ್ತೀನಿ ಅಂತ ಏನಾದ್ರು ಸಂಕಲ್ಪ ಮಾಡಿದರೆ ಅದರಿಂದ ಏನೂ ಹಾನಿ ಇಲ್ವಾ ಅಂತ ಸ್ವಲ್ಪ ನಾವು ವಿಚಾರ ಮಾಡಿ ನೋಡಿದರೆ ಹಾನಿ ಇದೆ. ದುಷ್ಟ ಕಾರ್ಯ ಮಾಡ್ತೀವಿ ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಕೂತಿದ್ರೆ, ಏನನ್ನು ಕದಿತೀನಿ ವ್ಯಭಿಚಾರ ಮಾಡ್ತೀನಿ ಅಂತ ಆಲೋಚನೆ ಮಾಡ್ತಾ ಕೂತಿದ್ರೆ ಆ ಆಲೋಚನೆಗಳು ಬಲಿತು ಅವ್ರು ನಾಳೆ ಕಾರ್ಯರೂಪಕ್ಕೆ ಬರಲಿಕ್ಕೆ ಕಾರಣ ಆಗಿಬಿಡ್ತವೆ. ಆಲೋಚನೆ ಮಾಡಿದ ಮಾತ್ರದಿಂದ ಪಾಪ ಬರ್ತದೋ ಇಲ್ಲೋ ಅದು ವಿಷಯ ಬೇರೆ. ಆದರೆ ಅದರಿಂದ ವಾಸ್ತವಿಕವಾಗಿ ವ್ಯಭಿಚಾರ ಭ್ರಷ್ಟಾಚಾರ ಮೊದಲಾದವುಗಳನ್ನು ಮಾಡುವಂಥ ಪ್ರವೃತ್ತಿ ಬಲಿತಾ ಹೋಗ್ತದೆ, ಕೊನೆಗೆ ಒಂದು ದಿವಸ ಅದು ಕಾರ್ಯರೂಪಕ್ಕೆ ಬಂದುಬಿಡ್ತದೆ. ಆದ್ದರಿಂದ ದುಷ್ಟ ಆಲೋಚನೆಗಳಿಗೆ ದುಷ್ಟ ಸಂಕಲ್ಪಗಳಿಗೆ ದುಷ್ಫಲ ಇಲ್ಲ ಅಂತ ತಿಳ್ಕೊಂಡು ನಾವು ಸಮಾಧಾನ ಚಿತ್ರ ಆಗಬಾರ್ದು. ಅದೊಂದು ನಾವು 7ನೇ ಶ್ಲೋಕದಿಂದ ತಿಳ್ಕೊಳ್ಬೇಕು. ಮುಂದೆ 8ನೇ ಶ್ಲೋಕದಲ್ಲಿ
ಕಿಂತು ಕಿನ್ನು ಬಾಲೇಶು ಶೂರೇಣ ಕಲ್ನಾ ಶೂರಭೀರುಣ ಅಂತ ಹೀಗಿದೆಯಲ್ಲ, ಅಲ್ಲಿ ಈ ಕಿಂತು ಅಂತ ಯಾವ್ದಾದ್ರು ನಿಮ್ಮ ಪುಸ್ತಕದಲ್ಲಿದ್ದರೆ ಅದನ್ನು ತಿದ್ಕೋಬೇಕು. ಕಿನ್ನು ಅಂತ ಹೀಗಾಗಬೇಕದು. ಏನು ತಾನೇ ಸಾಧ್ಯ ಅಂತ ಹೀಗದರ ಅರ್ಥ. ವೀರರಾಘವರ ವ್ಯಾಖ್ಯಾನದಲ್ಲಿ ಆ ಹಿಂದಿನ 7ನೇ ಶ್ಲೋಕಕ್ಕೆ ಅನೇನ ಕೃತಾದಿಷು ಕುಶಲಾನಾಂ ಚಿರೇಣ ಫಲದಾತೃತ್ವಂ ಇತರೇಷಾಂತು ನ ಆಶ್ವಿತಿ ಸೂಚಿತಂ. ಈಗ ಇಲ್ಲಿ ಬಂತಲ್ಲ, ಕಲಿಯುಗದಲ್ಲಿ ಪುಣ್ಯಕರ್ಮಗಳು ಬೇಗ ಫಲ ಕೊಡ್ತವೆ, ಪಾಪಕರ್ಮಗಳು ನಿಧಾನವಾಗಿ ಫಲ ಕೊಡ್ತವೆ ಅಂತ ಬಂತಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಕೃತಯುಗದಲ್ಲಿ ಏನಾಗ್ತದೆ ಅಂದರೆ ಅವ್ರು ಹೇಳ್ತಾರೆ, ಕುಶಲಾನಾಂ ಚಿರೇಣ ಫಲದತ್ವಂ. ಪುಣ್ಯ ಕಾರ್ಯಗಳು ಬಹಳ ವಿಳಂಬವಾಗಿ ಫಲ ಕೊಡ್ತವೆ, ಆದರೆ ಇತರೇಷಾಂ ದುಷ್ಕೃತ್ಯಗಳು ಮಾತ್ರ ಬಹಳ ಬೇಗ ಫಲ ಕೊಟ್ಟುಬಿಡ್ತವೆ ಆ ಕಲಿಯುಗದಲ್ಲಿ ಅಂತ. ಅದರ ಕಲಿಯುಗ ಅಲ್ಲ, ಕೃತಯುಗ. ಕಲಿಯುಗಕ್ಕೆ ವ್ಯತಿರಿಕ್ತವಾಗಿ ಕೃತಯುಗ ಇರ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಇದೆ ಈ ಒಂದು ಮಾತಿನಿಂದ ನಾವು ತಿಳ್ಕೊಳ್ಬೇಕಾದ ವಿಚಾರ ಏನಂದರೆ, ನೇತರಾಣಿ ಕೃತಾನಿಯತ ಅಂತ ಬಂತಲ್ಲ, ಕಲಿಯುಗದಲ್ಲಿ ಇಷ್ಟೆಲ್ಲ ಅನ್ಯಾಯಗಳಾಗ್ತಿದ್ರು ಕೂಡ ಕೂಡಲೇ ಅನ್ಯಾಯ ಮಾಡಿದವರಿಗೆ ಫಲ ಯಾಕೆ ಸಿಗ್ತಿಲ್ಲ? ನಾವು ಅನೇಕ ಬಾರಿ ಆಲೋಚನೆ ಮಾಡಿದ್ದೆ. ಹಾಗೆ ಮಾಡಿದರೆ ಲೋಕ ಸ್ಥಿರವಾಗಿರ್ತದೆ, ಲೋಕದ ಮರ್ಯಾದೆ ಸ್ಥಿರವಾಗಿರ್ತದೆ, ಅನ್ಯಾಯಗಳು ಕಡಿಮೆ ಆಗ್ತವೆ, ಸಜ್ಜನರಿಗೆ ಅದರಿಂದ ಸಂಕಷ್ಟ ತಪ್ತದೆ. ದುರ್ಜನರು ಏನಾರು ಅಂತ ಒಂದು ದುಷ್ಕೃತ್ಯ ಮಾಡಿದ ಕೂಡಲೇ ಅವ್ರು ಕೂಡಲೇ ಫಲ ಸಿಗೋಂಗಿದ್ರೆ ಚೆನ್ನಾಗಿರ್ತದಲ್ಲ. ಅಂದರೆ ಹಾಗೆ ಭಗವಂತನ ಸಂಕಲ್ಪ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದು ವಿನಾಯಿತಿ ಕೊಟ್ಟಿದ್ದಾನೆ. ನೀವು ದುಷ್ಕೃತ್ಯ ಮಾಡಿದರೂ ಕೂಡ ಒಮ್ಮೆಲೆ ಅದಕ್ಕೆ ಫಲ ಕೊಡೋದಿಲ್ಲ. ದುಷ್ಕೃತ್ಯ ಮಾಡಿಯೂ ಅದನ್ನು ತಿದ್ದುಕೊಳ್ಳುವುದಿದ್ರೆ, ಪಶ್ಚಾತ್ತಾಪ ಕೊಡುವುದಿದ್ದರೆ ಅದಕ್ಕೆ ಒಂದಿಷ್ಟು ಅವಕಾಶ ಕೊಡಬೇಕು ಅಂತ ಅವನ ತಾತ್ಪರ್ಯ ಇದೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಮುಂದೆ ವಿಜಯಧ್ವಜರ ಮಾತಿನಲ್ಲೂ ಕೂಡ, ಅಥವಾ ಯಾದವಾರರ ಮಾತಿನಲ್ಲಿ ಮುಂದಿನ ಶ್ಲೋಕಗಳಲ್ಲಿ ಹೆಚ್ಚಿನ ಅಂಶ ಏನು ಕಾಣಿಸೋದಿಲ್ಲ. 12ನೇ ಶ್ಲೋಕ ಒಂದಿದೆ, ಕರ್ಮಣ್ಯಸ್ಮಿನ್ ಅನಾಶ್ವಾಸ್ಯೆ ಅಂತ. ಅಲ್ಲಿ ನಾನು ಹಿಂದೆ ಸರಳವಾಗಿ ಭಾಗವತವನ್ನು ಹೇಳುವಾಗ ಈ ಒಂದು ಯಜ್ಞವನ್ನು ನಾವೇನು ಮಾಡ್ತಾ ಇದ್ದೀವಲ್ಲ, ಶೌನಕಾದಿ ಋಷಿಗಳು ಹೇಳ್ತಾರೆ ಅನಾಶ್ವಾಸ್ಯ ಇದು, ಇಲ್ಲಿ ಉಸಿರಾಡಲಿಕ್ಕೂ ಸಮಯವಿಲ್ಲ ಅಂತ ಹೀಗೆ ಅರ್ಥ ಇದೆ. ಇವು ಕೆಲವು ಸರಿ ಅನುವಾದಕಾರರು ಯಾವುದೋ ಒಂದು ಟಿಪ್ಪಣಿಯನ್ನು ನೋಡಿ ಅನುವಾದ ಮಾಡಿಬಿಟ್ಟಿರ್ತಾರಲ್ಲ, ಅದರಿಂದ ಆ ಥರ ಕಾಣಿಸ್ತದೆ. ಮತ್ತೊಬ್ಬನಿಗೆ ಇನ್ನೊಬ್ಬ ಅನುವಾದ ಮಾಡೋವನಿಗೆ ಅದೇ ಥರದ ಅಭಿಪ್ರಾಯ ಅಲ್ಲಿ ಕಾಣ್ತದೆ ಅಂತಿಲ್ಲ. ಆದರೆ ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಮಾತ್ರ ಈ ಸತ್ರಯಾಗದಲ್ಲಿ ನಮಗೆ ಬೇರೆ ಲೌಕಿಕವಾದ ಯಾವ ಕಾರ್ಯದಲ್ಲೂ ಶ್ವಾಸ ಬಿಡಲಿಕ್ಕೂ ಅವಕಾಶವಿಲ್ಲ ಅಂತ ಅನುವಾದ ಮಾಡಿದ್ದಾರಲ್ಲ, ಅದು ವಿಜಯಧ್ವಜರ ಅನುವಾದ. ಅನಾಶ್ವಾಸ್ಯೆ ಅಂದರೆ ಶ್ವಾಸ ಮೋಕ್ಷ ಅನವಸರೆ ಅಂತ ಅರ್ಥ. ಶ್ವಾಸ ಬಿಡಲಿಕ್ಕೂ ಅವಕಾಶ ಇಲ್ಲ. ಅವ್ರು ಇನ್ನೊಂದು ಅರ್ಥ ಬರೆದಿದ್ದಾರೆ, ಅನ್ಯ ಪ್ರಸಂಗ ಅವಸರ ವಿಧುರೇವ ಅಂತ ಮತ್ತೊಂದು ಅರ್ಥ ಬರೆದಿದ್ದಾರೆ. ಶ್ವಾಸ ಬಿಡಲಿಕ್ಕೂ ನಮಗೆ ಪುರುಸೊತ್ತಿಲ್ಲ ಅಂತ ಒಂದು ಅರ್ಥ. ಯಾಗ ಪರಂಪರಾಭಿಹಿ ಅನಾಶ್ವಾಸ್ಯೆ, ಒಂದಾದ್ಮೇಲೆ ಒಂದು ಯಾಗ ನಡೀತಾನೇ ಇದೆ, ನಮಗೆ ಬಿಡುವೇ ಇಲ್ಲ, ನಾವು ತುರಿಸ್ಕೊಳ್ಳಿಕ್ಕೂ ಪುರುಸೊತ್ತಿಲ್ಲ ಅಂತ ಹೇಳ್ತೀವಲ್ಲ, ಆ ಥರದ್ದು ಮಾತದು. ಅದಕ್ಕೆ ಮತ್ತೊಂದು ಅರ್ಥ ಹೇಳಿದ್ದಾರೆ, ಅನ್ಯ ಪ್ರಸಂಗ ಅವಸರ ವಿಧುರೆ. ಇದು ದ್ರವ್ಯಯಜ್ಞ ನಾವೇನು ಮಾಡ್ತಾ ಇದ್ದೀವಿ, ಆ ದ್ರವ್ಯಯಜ್ಞದ ನಡುವೆ ಜ್ಞಾನಯಜ್ಞ ಮಾಡಲಿಕ್ಕೆ ನಮಗೆ ಅವಕಾಶ ಇದೆಯೇ ಹೊರತು ಅನ್ಯ ಪ್ರಸಂಗ, ಯಾವುದೇ ಲೌಕಿಕ ಪ್ರಸಂಗಕ್ಕೆ ಇಲ್ಲಿ ನಮಗೆ ಅವಕಾಶವೇ ಇಲ್ಲ ಅಂತ ಹೀಗದರ ಅರ್ಥ ಅವರು ಬರೆದಿದ್ದಾರೆ. ಉಸಿರಾಡಲಿಕ್ಕೂ ಪುರುಸೊತ್ತಿಲ್ಲ ಅನ್ನೋ ಅರ್ಥಕ್ಕಿಂತ ಬೇರೆ ಪ್ರಸಂಗಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಅರ್ಥ ಮಾಡುವುದು ಹೆಚ್ಚು ಯೋಗ್ಯವಾಗಿದೆ. ಅದಕ್ಕಿಂತಲೂ ಒಂದು ಉತ್ತಮವಾದ ಅರ್ಥ ಇದೆ, ಅದನ್ನು ವಿಜಯಧ್ವಜರು ಹೇಳಲಿಲ್ಲ, ಆದರೆ ಯಾದವಾರರನ್ನು ಹೇಳಿದ್ದಾರೆ. ಯಾದವಾರರು ಹೇಳೋದಕ್ಕಿಂತ ಪೂರ್ವದಲ್ಲೇ ಅದನ್ನು ಈ ಶ್ರೀಧರರು, ವೀರರಾಘವರು ಮೊದಲಾದವರು ಅದನ್ನು ಹೇಳಿಬಿಟ್ಟಿದ್ದಾರೆ. ಅದನ್ನು ನಾವು ಗಮನಿಸಬೇಕು. ಅದೇನು ಅಂದರೆ ಅನಾಶ್ವಾಸ್ಯ ಅನ್ನೋ ಶಬ್ದಕ್ಕೆ ಸ್ವಚ್ಛ ನೇರವಾಗಿ ನಮ್ಮ ಶಬ್ದಗಳಿಂದ ಬರುವಂತಹ ಅರ್ಥ ಏನು ಅಂದರೆ, ಆಶ್ವಾಸ್ಯ, ಆಶ್ವಾಸ ಅಂದರೆ ವಿಶ್ವಾಸ ಅಂತ ಅರ್ಥ. ಆ ಅಂತ ಉಪಸರ್ಗ ಬಂದರು, ವಿ ಅಂತ ಉಪಸರ್ಗ ಬಂದರು, ಅದಕ್ಕೆ ಅರ್ಥ ಒಂದೇನೆ. ಆಶ್ವಾಸ್ಯ ಅಂದರೆ ವಿಶ್ವಾಸಕ್ಕೆ ಯೋಗ್ಯವಾದ್ದು ಅಂತ ಅರ್ಥ. ಅನಾಶ್ವಾಸ್ಯ ಅಂದರೆ ವಿಶ್ವಾಸಕ್ಕೆ ಯೋಗ್ಯ ಅಲ್ಲದೇ ಇದ್ದಿದ್ದು ಅಂತ, ಅವಿಶ್ವಸನೀಯೇ ಅಂತ ಅರ್ಥ ಹೇಳ್ತಾರೆ ಅದಕ್ಕೆ. ಯಾಕೆಂದರೆ ಅನಾಶ್ವಾಸ್ಯೇ ಅಂತಿರಲಿ ಅಥವಾ ಅನಾಶ್ವಾಸೇ ಅಂತಿರಲಿ, ಎರಡಕ್ಕೂ ಅರ್ಥ ಒಂದೇ. ಅವಿಶ್ವಸನೀಯ, ವಿಶ್ವಾಸಕ್ಕೆ ಪಾತ್ರ ಅಲ್ಲ. ಯಾಕೆಂದರೆ ವೈಗುಣ್ಯ ಬಾಹುಲ್ಯನ ಫಲ ನಿಶ್ಚಯ ಅಭಾವಾತ್ ಅಂತ ಯಾದವಾರರು ಬರೆದಿದ್ದಾರಲ್ಲ, ಅದು ಶ್ರೀಧರರು ಬರೆದದ್ದೇ. ಕರ್ಮವನ್ನೇ ನಾವು ಮಾಡ್ಲಿಕ್ಕೆ ಹೊರಟಿದ್ದೀವಲ್ಲ, ನಾವಾಗಲಿ ಮತ್ತು ಯಾರೇ ಆಗಲಿ, ಕರ್ಮದಲ್ಲಿ ವೈಗುಣ್ಯ ಬಹಳ. ಪೂರ್ಣವಾಗಿ ನಮ್ಮ ಕರ್ಮಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ.
ಆದ್ದರಿಂದ ಅದಕ್ಕೆ ಫಲ ಸಿಕ್ಕೇ ಸಿಗ್ತದೆ ಅಂತ ನಿಶ್ಚಿತ ಇಲ್ಲ. ಸಿಕ್ಕರೂ ಕೂಡ ಇಷ್ಟೇ ಫಲ ಸಿಗ್ತದೆ, ಹೀಗೆ ಸಿಗ್ತದೆ ಅಂತ ನಿಶ್ಚಿತ ಇಲ್ಲ ಅಂತ ಅದರ ಅಭಿಪ್ರಾಯ ಆಗ್ತದೆ. ಈ ಅರ್ಥ ಇನ್ನೂ ಚೆನ್ನಾಗಿದೆ ಅಂತ ನನಗೆ ಕಾಣಿಸ್ತದೆ. ಮತ್ತು ಶಬ್ದದ ಸ್ವಭಾವದಿಂದಲೂ ಕೂಡ ವಿಶ್ವಾಸಕ್ಕೆ ಯೋಗ್ಯ ಅಲ್ಲದೇ ಇರುವಂಥ ಕರ್ಮ ಇದು ಅಂತ ಅದನ್ನು ಅರ್ಥ ಮಾಡುವುದು ಹೆಚ್ಚು ಯೋಗ್ಯ. ಕರ್ಮಣ್ಯಸ್ಮಿನ್ ಅನಾಶ್ವಾಸ್ಯೆ ಧೂಮ್ರಾತ್ಮನಾಂ ಭವಾನ್ ಆಪಾದಯತಿ ಗೋವಿಂದ ಪಾದ ಪದ್ಮಾಸವಂ ಮಧು. ದ್ರವ್ಯಯಜ್ಞವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ. ದ್ರವ್ಯಯಜ್ಞ ಕರ್ಮ ಅಂತ ಅನ್ನೋದು ಯಾವತ್ತೂ ಕೂಡ ಪೂರ್ಣವಾಗಿ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ನಡುವೆ ನೀನು ನಮಗೇನು ಜ್ಞಾನಯಜ್ಞ ಮಾಡಿಸ್ತಾ ಇದ್ದಿ, ಭಗವಂತನ ಪಾದಕಮಲದ ಒಂದು ಅಮೃತವನ್ನು ಕೊಡ್ತಾ ಇದ್ದಿ, ಅದು ಬಹಳ ಮಹತ್ವದ್ದು. ಯಾಕೆಂದರೆ ಅದರಲ್ಲಿ ಈ ಕರ್ಮದಲ್ಲಿರುವಷ್ಟು ವೈಗುಣ್ಯ ಆ ಜ್ಞಾನಯಜ್ಞದಲ್ಲಿ ಇಲ್ಲ ಅಂತ ಅವರ ತಾತ್ಪರ್ಯ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಇಲ್ಲಿ ಒಂದು ಕಡೆ ಬರೋ ಮಾತಿದೆ, ಅದನ್ನು ಹಿಂದೆ ಅನೇಕ ಸರಿ ಹೇಳಿದ್ದೆ. ಯಥಾವತ್ ಕರ್ಮ ಕರ್ತುಸ್ತು ಜ್ಞಾನ ಸಹಾಯಕಾರಕಂ. ಚೆನ್ನಾಗಿ ವಿದ್ಯುಕ್ತವಾಗಿ ಕರ್ಮ ಮಾಡಿದರೆ ಅದು ಜ್ಞಾನಕ್ಕೆ ಸಹಾಯಕ ಆಗ್ತದೆ. ಅನ್ಯಥಾ ಕುರುಬತಃ ಕರ್ಮ ನಿರ್ಯಾಯ ಭವಿಷ್ಯತೆ. ತಪ್ಪಾಗಿ ಕರ್ಮ ಮಾಡಿದರೆ ಅದು ನಮ್ಮ ದುರ್ಗತಿ ಕಾರಣ ಆಗ್ತದೆ. ಹೀಗೆ ಕರ್ಮಕ್ಕೊಂದು ಮಹತ್ವ ಇದೆ, ಅದು ಜ್ಞಾನಕ್ಕೆ ಸಹಾಯಕ ಅನ್ನುವ ಮಹತ್ವ ಇದೆ. ಆದರೆ ಕೆಲವು ಸರಿ ಕರ್ಮವನ್ನು ನಿಂದನೆ ಮಾಡ್ತಿರ್ತಾರೆ, ಕರ್ಮದಿಂದ ಏನೂ ಫಲವಿಲ್ಲ ಅಂತ. ಯಾಕೆ ಅಂದರೆ ತಥಾಪಿ ಕರ್ಮ ನಿಂದಂತೆ ನಯತಃ ಕರ್ತು ಮಂಜಸ ಶಕ್ಯಂ ಅಂತ ಭಾಗವತ ತಾತ್ಪರ್ಯದಲ್ಲೇ ಇದೆ ಆ ಮಾತು. ಮುಂದಿದೆ ಅಷ್ಟೇ, ಇಲ್ಲಿ ಬಂದಿಲ್ಲ. ಅಂಜಸ ಕರ್ತು ನ ಶಕ್ಯಂ. ಪೂರ್ಣವಾಗಿ ಕರ್ಮವನ್ನು ಮಾಡಲಿಕ್ಕೆ, ಸಾಂಗವಾಗಿ ಕರ್ಮವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಮಗೆ. ಕರ್ತುಮ ಶಕ್ಯಂ. ಫಲತ್ವಾತ್ ಜ್ಞಾನ ಫಲಸ್ಯ ಬಹುತ್ವಾತ್. ಜ್ಞಾನದ ಫಲವೇ ಬಹಳ, ಕರ್ಮದ ಫಲ ಕಡಿಮೆ. ಅದು ಇನ್ನೊಂದು ಅರ್ಥ. ಆದ್ದರಿಂದ ಕರ್ಮವನ್ನು ನಿಂದನೆ ಮಾಡ್ತಿರ್ತಾರೆ. 1 ಗಂಟೆ ಕರ್ಮವನ್ನು ಮಾಡಿದ್ದಾಗ ಏನು ಫಲ ಸಿಗಬೇಕು, ಅದಕ್ಕಿಂತ ಹೆಚ್ಚಿನ ಫಲ 1 ಗಂಟೆ ಜ್ಞಾನ ಯಜ್ಞ ಮಾಡಿದರೆ ಹೆಚ್ಚಿನ ಸಿಗ್ತದೆ ಅಂತ ಅದರ ತಾತ್ಪರ್ಯ ಇದೆ. ಆದ್ದರಿಂದ ಇದು ಅನಾಶ್ವಾಸ್ಯ. ನಾವು ದ್ರವ್ಯಯಜ್ಞವನ್ನು ಮಾಡಲೇಬೇಕು, ಕರ್ಮಣ್ಯೇ ಕುರುವನ್ನೇವೇ ಕರ್ಮಾಣಿ ಅಂತ ಶಾಸ್ತ್ರದ ವಿಧಾನ ಇರುವುದರಿಂದ ನಾವು ಕರ್ಮ ಮಾಡ್ತಾ ಇದ್ದೀವಿ. ಆದರೆ ಈ ಕರ್ಮ ಪೂರ್ಣವಾಗಿ ನಂಬಿಕೆಗೆ ಯೋಗ್ಯವಲ್ಲ. ಏನು ಜ್ಞಾನ ಅಮೃತವನ್ನು ನೀನು ಪಾನ ಮಾಡಿಸ್ತಾ ಇದ್ದೀಯ ಅದೇ ನಮ್ಗೆ ಬಹಳ ಯೋಗ್ಯವಾದಂಥ, ವಿಶ್ವಾಸಕ್ಕೆ ಪಾತ್ರವಾದಂಥ ಒಂದು ಔಷಧ. ಅದನ್ನೇ ನೀನು ನಮಗೆ ಮಾಡಿಸ್ಬೇಕು ಅಂತ ಅವರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.